ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಹತ್ರ MI Band 3 ಇದೆ. ಸೊ ಇದನ್ನು ನಾನು ಅರೌಂಡ್ 2K ಕೊಟ್ಟು ಬಿಗ್ ಬಿಲಿಯನ್ ಡೇ ಅಂತ ಏನು ಬಂದಿದೆ ಅದರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಇದನ್ನು ನಾನು ಓಪನ್ ಮಾಡಿ ಒಳಗಡೆ ಏನೆಲ್ಲ ಇದೆ, ಇದರ ಫ್ಯೂಚರ್ಸ್ ಏನು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕ ಇರೋ ಗಂಟೆ ಐಟನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಕವರ್ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ, ಇಟ್ಸ್ ಫೈನ್. ಸೊ ಈ ರೀತಿ ಇದೆ ಪ್ಯಾಕಿಂಗ್. ಹೊರಗಡೆಯಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಇಲ್ಲಿದೆ, ನೀವು ನೋಡ್ಬೋದು. ಬ್ಲೂಟೂತ್, OS, ಡೈಮೆನ್ಷನ್ಸ್, ವೋಲ್ಟೇಜ್, ಕಲರ್, ಬ್ಲ್ಯಾಕ್ ಒನ್. ಸೊ ಇದ್ರ ಮೇಲೆ MRP ನೀವು ನೋಡ್ಬೋದು 2199 ಇದೆ, ಬಟ್ ಆಫರಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ. ಸೊ ಬನ್ನಿ ಓಪನ್ ಮಾಡಿ ನೋಡೋಣ ಏನಿದೆ. ಸೊ ಜಸ್ಟ್ ಅ ಲಿಡ್. Okay, so this is what the band, the new LCD one. And one more charging cable. So USB one, that's fine. And nothing else, just user manual. ನಿಮಗೇನು ಗೊತ್ತಾಗಿಲ್ಲ ಅಂತಂದರೆ ಇದನ್ನು ಹೆಂಗೆ ಸೆಟಪ್ ಮಾಡೋದು ಏನು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿದೆ. ಸೊ ಯು ಕ್ಯಾನ್ ರೀಡ್ ಇಟ್. ಸೊ ವಿಲ್ ಕೀಪ್ ಇಟ್ ಅಪಾರ್ಟ್. ಇದನ್ನು ರಿಮೂವ್ ಮಾಡೋದು ತುಂಬ ಸಿಂಪಲ್. ಜಸ್ಟ್ ಪ್ರೆಸ್ ಫ್ರಮ್ ದ ಬ್ಯಾಕ್ ಎಂಡ್, ಓಪನ್. ಸ್ಟ್ರೈಪ್ಸ್ದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಮೂತಾಗಿದೆ. M2 ಬ್ಯಾಂಡ್ ಥರ ಸ್ವಲ್ಪ ಹಾರ್ಡ್ನೆಸ್ ಇಲ್ಲ, ತುಂಬ ಸ್ಮೂತಾಗಿ ಫ್ಲೆಕ್ಸಿಬಲ್ ಆಗಿದೆ. ಸೊ ಇದು ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಚಾರ್ಜಿಂಗ್ ಪೋರ್ಟ್ ಇದೆ, ಮತ್ತು ಬ್ಯಾಕ್ ಸೈಡು ಹಾರ್ಟ್ ಬೀಟ್ ಸೆನ್ಸರ್ ಕೂಡ ಇದೆ. ಮತ್ತು ಗ್ರಿಪ್ಗೋಸ್ಕರ ಇದು ಹೊಸ ಡಿಸೈನ್ನ ಮಾಡಿದ್ದಾರೆ. ಅದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು ಈ ಬ್ಯಾಂಡ್ 3ಯಲ್ಲಿ. ಸೊ ಬನ್ನಿ ಹಾಕ್ಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಇದನ್ನು ನೀವು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಹ್ಯಾಂಡ್ ಹೋಗ್ಬೇಕಾರೆ ಇದನ್ನ ನೀವು ಟ್ರೈ ಮಾಡ್ಕೋಬೋದು. ಸೊ ಇಟ್ ವಿಲ್ ಬಿ ವೆರಿ ನೈಸ್ ಆ್ಯಂಡ್ ವೆರಿ ಟ್ರೆಂಡಿ ಲುಕ್ ಕೊಡುತ್ತೆ. ಆ್ಯಂಡ್ ವೆರಿ ಲೈಟ್ ಇದೆ, ಯು ವಾಂಟ್ ಫೀಲ್ ಎನಿಥಿಂಗ್. ಓಕೆ, ಸಾರಿ, ಉಲ್ಟಾ ಕಟ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ದಿಸ್ ಈಸ್ ವಾಟ್ ಅನ್ಬಾಕ್ಸಿಂಗ್ ಆಫ್ MI Band 3. ಇದನ್ನು ಸೆಟಪ್ ಮಾಡೋಕ್ಕೆ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ಹೇಗೆ ಅದನ್ನು ಸೆಟಪ್ ಮಾಡಿ ಕಾನ್ಫಿಗರ್ ಮಾಡ್ಕೋಬೇಕು, ಏನೆಲ್ಲ ಹೊಸ ಫ್ಯೂಚರ್ ಇದೆ ಈ ಬ್ಯಾಂಡಲ್ಲಿ ಅನ್ನೋದನ್ನು ನೋಡೋಣ. ಬನ್ನಿ ಈಗ ಮೊಬೈಲ್ನ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಪ್ ಸ್ಟೋರ್ನ ಓಪನ್ ಮಾಡಿ ನೀವು ಅಲ್ಲಿ MI Fit ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿ ಫಸ್ಟು ಸೈನ್ ಇನ್ ಆಗಬೇಕಾಗತ್ತೆ. ನಿಮ್ಮ ಜಿಮೇಲ್ ಆರ್ ಫೇಸ್ಬುಕ್ ಯಾವುದೇ ಅಕೌಂಟಿಂದ ಲಾಗಿನ್ ಆಗಿ. ನೆಕ್ಸ್ಟು ಇನಿಷಿಯಲ್ ಸೆಟಪ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ನಿಮ್ಮ ಏಜ್, ನಿಮ್ಮ ವೆಯ್ಟ್ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಬೇಕು. ಬೇಸ್ಡ್ ಆನ್ ದ್ಯಾಟ್ ಅದು ಎಷ್ಟು ಕ್ಯಾಲೋರೀಸು, ಏನು ಬರ್ನ್ ಮಾಡಬೇಕು, ಎಷ್ಟು ಅನ್ನೋದನ್ನು ಅದು ನಿಮಗೆ ಒಂದು ಸೆಟಪ್ ತೊಗೊಳುತ್ತೆ. ಸೊ ನೀವೊಂದು ಗೋಲ್ ಸೆಟ್ ಮಾಡಬೇಕು, ದಿನಕ್ಕೆ ಇಷ್ಟು ನಡಿಬೇಕು, ಎಷ್ಟು ಸಾವಿರ ಸ್ಟೆಪ್ಸ್ ಹಾಕಬೇಕು ಅನ್ನೋದನ್ನು ನೀವು ಇನಿಷಿಯಲ್ ಸ್ಟೆಪ್ಪಲ್ಲೇ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಒನ್ಸ್ ಎಲ್ಲ ಇನಿಷಿಯಲ್ ಸೆಟಪ್ ಆದಮೇಲೆ ನೀವು ಡಿವೈಸ್ನ ಪೇರ್ ಮಾಡಬೇಕಾಗತ್ತೆ. ಪೇರ್ ಮಾಡೋದಕ್ಕೆ ಫಸ್ಟು ಬ್ಲೂಟೂತ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಾದಮೇಲೆ ಪೇರ್ ಡಿವೈಸ್ನ ಕ್ಲಿಕ್ ಮಾಡಿ ಬ್ಯಾಂಡ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದನ್ನು ಸಿಂಕ್ ಮಾಡ್ಕೊಳ್ಳೋಕ್ಕೆ ಡಿವೈಸ್ನ ಸರ್ಚ್ ಮಾಡುತ್ತೆ. ಸೊ ನೋಡ್ಬೋದು, ಇವಾಗ ಸರ್ಚ್ ಆಗ್ತಾಯಿದೆ. ಸೊ ವೈಬ್ರೇಟ್ ಆಗುತ್ತೆ. ಸೊ ಒಂದು ಟ್ಯಾಪ್ ಮಾಡಿದ್ರೆ ಎರಡು ಕೂಡ ಪೇರ್ ಆಗುತ್ತೆ. ಸೊ ಈಗ ಪೇರ್ ಆಗಿದೆ.
ಸೊ ಏನೆಲ್ಲ ಆಪ್ಷನ್ ಇದೆ, ಏನು ಮಾಡಬೇಕು. ಓಕೆ, ಇವಾಗ ಫರ್ಮ್ವೇರ್ ಅಪ್ಡೇಟ್ನ ಕೇಳ್ತಾ ಇದೆ. ಸೊ ಯಾಕೆಂದರೆ ಇದು ಚೈನಾ ಮಾಡೆಲ್ ಆಗಿರೋದ್ರಿಂದ, ಸೊ ಒನ್ಸ್ ಇಂಡಿಯಾನ ಸೆಲೆಕ್ಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಫರ್ಮ್ವೇರ್ ಕೂಡ ಅಪ್ಡೇಟ್ ಆಗಬೇಕಾಗತ್ತೆ. ಸೊ ಫರ್ಮ್ವೇರ್ ಅಪ್ಡೇಟ್ ಆಗಿದೆ. ಸೊ ನೀವು ನೋಡ್ಬೋದು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಬ್ಯಾಕ್ ಬಟನ್. ಸೊ ಹೋಲ್ಡ್ ಮಾಡಿಟ್ಕೊಂಡ್ರೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಒಂದು ಫ್ಯೂಚರ್ ಆಗುತ್ತೆ, ಎಲ್ಲ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಹಾಗೆಯೇ ಅದನ್ನು ನೀವು ಮೇಲ್ ಸ್ವೈಪ್ ಮಾಡಿದ್ರೆ ಬ್ಯಾಕ್ ಅನ್ಲಾಕ್ ಆಗುತ್ತೆ. ಈ ಥರ ಯಾವ ರೀತಿ ಹೋಲ್ಡ್ ಅದನ್ನು ಬ್ಯಾಂಡನ್ನು ಕಟ್ಕೋಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೆ. ನೀವು ಮೋರ್ ಇನ್ಫಾರ್ಮೇಷನ್ಗೆ ಅಪ್ಲಿಕೇಶನ್ಗೆ ಎಲ್ಲ ಇನ್ಫಾರ್ಮೇಷನ್ನು ಇದೆ. ಸೊ ನಾನು ಇದನ್ನು 3-4 ಡೇಸ್ ಯೂಸ್ ಮಾಡಿ ನನ್ನ ಓವರ್ ವ್ಯೂನ ನಿಮಗೆ ಆದಷ್ಟು ಬೇಗ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.